And welcome to Biostudies. Biomolecules chapter nalli we have already completed about the carbohydrates. Carbohydrates nalli monosaccharides, oligosaccharides and polysaccharides. Previous video we have studied about the polysaccharides. Polysaccharides nalli very important structure of glycogen, starch matte cellulose. Difference enittu glycogen matte starch nalli alpha glucose irutte, cellulose nalli beta glucose irutte. ಈ ಮೂರನ್ನು ಬಿಟ್ಟು we have studied inulin, that is the polymer of fructose which is seen in root of the Dahlia plant. ಮತ್ತೆ chitin ಬಗ್ಗೆ ಕಲ್ತ್ವಿ which is seen in the cell wall of fungi and exoskeleton of arthropoda. Heteropolysaccharides ನಲ್ಲಿ we have studied peptidoglycan, ಬ್ಯಾಕ್ಟೀರಿಯಾ ಸೆಲ್ ವಾಲ್ನಲ್ಲಿ ಇರುವಂತಹ ಪೆಪ್ಟಿಡೋಗ್ಲೈಕೇನ್ ಹಿಟೆರೋಪಾಲಿಸ್ಯಾಕರೈಡ್. ಯಾಕೆ? ಬಿಕಾಸ್ ಅಲ್ಲಿ ಮೋನೋಮೋರ್ಸ್ ಇದಾವಲ್ಲ, ಸಿಂಗಲ್ ಯೂನಿಟ್ಸ್ ಇದಾವಲ್ಲ, ಅವು ಡಿಫ್ರೆಂಟ್ ಟೈಪ್ಸ್ ಇರುತ್ತೆ. ಒಂದು ನ್ಯಾಗ್ ಮಾಲಿಕ್ಯೂಲ್, ಒಂದು ನ್ಯಾಮ್. ಆ ಸ್ಟ್ರಕ್ಚರ್ ನಿಮಗೆ ನೆನಪಿರ್ಬೋದು. ನ್ಯಾಗ್ ಅಂದರೆ ಎನ್ ಅಸಿಟೈಲ್ ಗ್ಲೂಕೋಸಮೈನ್, ನ್ಯಾಮ್ ಅಂತಂದರೆ ಎನ್ ಅಸಿಟೈಲ್ ಮ್ಯೂರಾಮಿಕ್ ಆ್ಯಸಿಡ್. ಈ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಫಸ್ಟ್ ಪ್ಲೀಸ್ ವಾಚ್ ದ ಪ್ರೀವಿಯಸ್ ವಿಡಿಯೋ ರಿಗಾರ್ಡಿಂಗ್ ದ ಪಾಲಿಸ್ಯಾಕರೈಡ್. ದೆನ್ ಕಮಿಂಗ್ ಟು ದಿಸ್ ವಿಡಿಯೋ, ಸಿ ಬಯೋಮಾಲಿಕ್ಯೂಲ್ಸ್ನ ಓದಬೇಕಾದ್ರೆ ಬಯೋ ಮ್ಯಾಕ್ರೋಮಾಲಿಕ್ಯೂಲ್ಸ್ ಮತ್ತು ಬಯೋ ಮೈಕ್ರೋಮಾಲಿಕ್ಯೂಲ್ಸ್ ಅಂತ ಫಸ್ಟ್ ಇಂಟ್ರೊಡಕ್ಷನ್ ವಿಡಿಯೋದಲ್ಲಿ ಕಲ್ತಿದ್ವಿ. ಮೈಕ್ರೋಮಾಲಿಕ್ಯೂಲ್ಸ್ ಮತ್ತು ಮ್ಯಾಕ್ರೋಮಾಲಿಕ್ಯೂಲ್ಸ್ ತಗೊಂಡ್ರೆ, ಫಾರ್ ಎಕ್ಸಾಂಪಲ್ ಕಾರ್ಬೋಹೈಡ್ರೇಟ್ಸ್ನಲ್ಲಿ ಸಿಂಪಲ್ ಶುಗರ್ಸನ್ನು ನಾವು ಮೈಕ್ರೋಮಾಲಿಕ್ಯೂಲ್ಸ್ ಅಂತ ಹೇಳಿದ್ವಿ. ಇದೇ ಸಿಂಪಲ್ ಶುಗರ್ ಮಾಲಿಕ್ಯೂಲ್ಸು ಒಂದಕ್ಕೊಂದು ಜಾಯಿನ್ ಆಗಿ ಮ್ಯಾಕ್ರೋಮಾಲಿಕ್ಯೂಲ್ಸನ್ನು, ಅವು ಪಾಲಿಸ್ಯಾಕರೈಡ್ಸನ್ನು ಫಾರ್ಮ್ ಮಾಡಿದ್ವು. ಎಲ್ಲಿ? ಕಾರ್ಬೋಹೈಡ್ರೇಟ್ಸ್ಗಳಲ್ಲಿ. ನಾವು ಹಿಯರ್ ಇನ್ ದಿಸ್ ಕ್ಲಾಸ್ ವಿಲ್ ಸ್ಟಡಿ ದ ಅಮೈನೋ ಆ್ಯಸಿಡ್. ಅಂದರೆ ಇವು ಕೂಡ ಮೈಕ್ರೋಮಾಲಿಕ್ಯೂಲ್ಸ್, ಬಟ್ ಈ ಮೈಕ್ರೋಮಾಲಿಕ್ಯೂಲ್ಸ್ ಅಮೈನೋ ಆ್ಯಸಿಡ್ಸು ಒಂದಕ್ಕೊಂದು ಜಾಯಿನ್ ಆಗಿ ಮ್ಯಾಕ್ರೋಮಾಲಿಕ್ಯೂಲ್ ಯಾವುದದು ಪ್ರೋಟೀನನ್ನು ಫಾರ್ಮ್ ಮಾಡ್ತವೆ. ಸೊ ನೆಕ್ಸ್ಟ್ ವಿಡಿಯೋ ವಿಲ್ ಸ್ಟಡಿ ದ ಸ್ಟ್ರಕ್ಚರ್ ಆಫ್ ಪ್ರೋಟೀನ್, ಅಗೇನ್ ವೆರಿ ಇಂಪಾರ್ಟೆಂಟ್ ಫಾರ್ ಎಕ್ಸಾಮ್. ಆ್ಯಂಡ್ ಇನ್ ದಿಸ್ ವಿಡಿಯೋ ವಿ ವಿಲ್ ಸ್ಟಡಿ ಅಬೌಟ್ ದಿಸ್ ಅಮೈನೋ ಆ್ಯಸಿಡ್. ಅಮೈನೋ ಆ್ಯಸಿಡ್ಸ್ ಮತ್ತು ಲಿಪಿಡ್ಸ್ ತುಂಬ ಸ್ಟೂಡೆಂಟ್ಸಿಗೆ ಕನ್ಫ್ಯೂಸ್ ಆಗುತ್ತೆ, ಬಟ್ ಡೋಂಟ್ ವರಿ, ಟುಡೇ ವಿಲ್ ಲರ್ನ್ ವಿತ್ ಅ ವೆರಿ ಸಿಂಪಲ್ ಟ್ರಿಕ್ಸ್ ಸೊ ದ್ಯಾಟ್ ಯು ಕ್ಯಾನ್ ರಿಮೆಂಬರ್ ದೋಸ್ ನೇಮ್ಸ್ ಆ್ಯಂಡ್ ದ ಸ್ಟ್ರಕ್ಚರ್ಸ್. ಸರಿನಾ? ನಾವು ವಾಟ್ ಆರ್ ದೀಸ್ ಅಮೈನೋ ಆ್ಯಸಿಡ್ಸ್? ಹೆಸರಿನಲ್ಲೇ ಇದೆ, ಅಮೈನೋ ಪ್ಲಸ್ ಆ್ಯಸಿಡ್ಸ್. ಅಂದರೆ ಅಮೈನ್ ಗ್ರೂಪ್ ಮತ್ತು ಆ್ಯಸಿಡಿಕ್ ಗ್ರೂಪನ್ನು ಹೊಂದಿರುವಂತಹ ಒಂದು ಆರ್ಗ್ಯಾನಿಕ್ ಕಂಪೌಂಡ್ ಇದೆ. ಆ ಕಂಪೌಂಡನ್ನು ನಾವು ಅಮೈನೋ ಆ್ಯಸಿಡ್ಸ್ ಅಂತ ಸಿಂಪಲಾಗಿ ಕಲ್ತ್ಬಿಡ್ತೀವಿ. Now these amino acids, they are defined as substituted methane. Now first we have to study what is this methane, that is CH4 group. ಹೆಂಗೆ ಬರಿತೀವಿ? C with 4 hydrogen molecules. Now this is what it is, the methane. Now what is this substituted? Substitute ಮಾಡೋದು ಅಂತಂದರೆ ಏನು? ನಾನು ಈ ಜಾಗದಲ್ಲಿದ್ದೀನಿ, ನನ್ನ ಜಾಗದಲ್ಲಿ ನನ್ನನ್ನು ಸಬ್ಸ್ಟಿಟ್ಯೂಟ್ ಮಾಡಲಿಕ್ಕೆ ಬೇರೆ ಯಾವುದಾದ್ರೂ ವ್ಯಕ್ತಿ ಬಂದು ನಿಂತ್ಕೊಂಡ್ರೆ ಆ ಪ್ರೊಸೆಸ್ಸಿಗೆ ನಾವು ಸಬ್ಸ್ಟಿಟ್ಯೂಟ್ ಅಂತ ಈಸಿಯಾಗಿ ಕರೆದ್ಬಿಡ್ತೀವಿ. ಅದೇ ರೀತಿ ಮಿಥೇನ್ ಮೊಲಿಕ್ಯೂಲ್ನಲ್ಲಿ ಈ ಹೈಡ್ರೋಜನನ್ನು ಬೇರೆ ಮೊಲಿಕ್ಯೂಲ್ಸನ್ನು ನೀವು ಸಬ್ಸ್ಟಿಟ್ಯೂಟ್ ಮಾಡಿದರೆ ಅಲ್ಲಿ ಪ್ರೊಡ್ಯೂಸ್ ಆಗುವಂತಹ ಮೊಲಿಕ್ಯೂಲನ್ನು ನಾವು ಅಮೈನೋ ಆ್ಯಸಿಡ್ಸ್ ಅಂತ ಈಸಿಯಾಗಿ ಕರಿಬೋದು. ಸೊ amino acids are nothing but the substituted methane group. ಸೊ ಈ 4 ಹೈಡ್ರೋಜನನ್ನು ಬೇರೆ ಮಾಲಿಕ್ಯೂಲ್ಸಿಂದ ನಾವು ಸಬ್ಸ್ಟಿಟ್ಯೂಟ್ ಮಾಡಬೇಕು. ದೆನ್ ವಿಚ್ ಆರ್ ದೋಸ್ ಮಾಲಿಕ್ಯೂಲ್ಸ್? ವೆರಿ ಇಂಪಾರ್ಟೆಂಟ್. ನೋ ದಿಸ್ ಈಸ್ ಸೆಂಟ್ರಲ್ ಕಾರ್ಬನ್, ರೈಟ್? ಫಸ್ಟ್ ಒನ್, ಈ ಹೈಡ್ರೋಜನನ್ನು ತೆಗೆದು ಇಫ್ ಯು ಆ್ಯಡ್ ದ NH2 ಗ್ರೂಪ್ ಅಂದರೆ ಅಮೈನೋ ಗ್ರೂಪ್, ದೆನ್ ಒನ್ ಹೈಡ್ರೋಜನನ್ನು ನಾವು ಸಬ್ಸ್ಟಿಟ್ಯೂಟ್ ಮಾಡ್ದಂಗೆ ಆಯಿತು. ನೆಕ್ಸ್ಟ್ ವಿಲ್ ಸಬ್ಸ್ಟಿಟ್ಯೂಟ್ ದಿಸ್ ಹೈಡ್ರೋಜನ್, ದಟ್ ಈಸ್ COOH. ಗೊತ್ತಾಗ್ತಿದೆಯಾ? ಒಂದೊಂದು ಹೈಡ್ರೋಜನ್ನ ತೆಗೆದು ಬೇರೆ ಮಾಲಿಕ್ಯೂಲ್ಸನ್ನು ಹಾಕ್ತಿದ್ದೀವಿ. ಆ್ಯಂಡ್ ಒನ್ ಹೈಡ್ರೋಜನ್ ಇಟ್ ರಿಮೇನ್ಸ್ ಆ್ಯಸ್ ಇಟ್ ಈಸ್. Okay, out of 4, 1 hydrogen it remains as it is. Now what about this one? Now this we represent as the R ಅಂತಂದರೆ we call it as a variable group. ಅದು ಬೇರೆ ಮಾಲಿಕ್ಯೂಲ್ಸ್ ಜೊತೆ ವೇರಿ ಆಗ್ಬೋದು. Now this simple structure formed here we call it as a amino acid. See, amino ಗ್ರೂಪ್ ಇರಬೇಕು ಮತ್ತು acidic ಗ್ರೂಪ್ ಇರಬೇಕು ಅಂತ ಹೇಳಿದ್ವಿ. So see here, now in this
Now this is the amino group, howda, NH2 basic group. Then this COOH is a acidic group. Which one? It is the carboxylic group, carboxylic acid group, correct? So the organic compounds which has amino and carboxylic group, they are called as simple amino acids. Okay, they are nothing but the substituted methane. Now what about this R? See, R ಹೈಡ್ರೋಜನ್ ಇರಬಹುದು, ಅಥವಾ CH2 ಇರಬಹುದು, ಅಥವಾ ಆರೋಮೆಟಿಕ್ ರಿಂಗ್ ಅನ್ನು ಹೊಂದಿರಬಹುದು, ಸಲ್ಫರ್ ಅನ್ನು ಹೊಂದಿರಬಹುದು. ಸೊ ಡಿಫ್ರೆಂಟ್ ಮಾಲಿಕ್ಯೂಲ್ಸನ್ನು ಈ ಆರ್ ಹೊಂದಿರಬಹುದು. ದೇರ್ ಫಾರ್ ವಿ ಕಾಲ್ ಇಟ್ ಆಸ್ ಅ ಆರ್ ರಿಪ್ರೆಸೆಂಟ್ ದ ವೇರಿಯಬಲ್ ಗ್ರೂಪ್. ನಾವು ಒನ್ ಪಾಯಿಂಟ್ ಟು ರಿಮೆಂಬರ್ ಹಿಯರ್, ಸಿ, ಈ ಅಮೈನೋ ಗ್ರೂಪ್ ಮತ್ತು ಕಾರ್ಬಾಕ್ಸಿಲಿಕ್ ಗ್ರೂಪ್ ಇದೆಯಲ್ಲ, ಇದೆರಡು ಒಂದೇ ಕಾರ್ಬನ್ನಿಗೆ ಅಟ್ಯಾಚ್ ಆಗಿದೆ, ಹೌದಾ? ದೇರ್ ಫಾರ್ ಸಚ್ ಕಾರ್ಬನ್ ವಿ ಕಾಲ್ ಇಟ್ ಆಸ್ ಅ ಅಲ್ಫಾ ಕಾರ್ಬನ್. ಫಾರ್ ಎಕ್ಸಾಂಪಲ್, ಈ ರೀತಿ ಏನಾದರೂ ಅಮೈನೋ ಆಸಿಡ್ ಇದೆ ಅಂತ ಇಮ್ಯಾಜಿನ್ ಮಾಡಿ, CH2 ದೆನ್ NH2 ದೆನ್ H and R, ಯು ಲೀವ್ ಇಟ್. ನಾವು ಸಿ ಹಿಯರ್, ಅಮೈನೋ ಗ್ರೂಪ್ ಒಂದು ಕಾರ್ಬನಿಗೆ ಅಟ್ಯಾಚ್ ಆಗಿದೆ, ಕಾರ್ಬಾಕ್ಸಿಲಿಕ್ಕು ಇನ್ನೊಂದು ಬೇರೆ ಕಾರ್ಬನಿಗೆ ಅಟ್ಯಾಚ್ ಆಗಿದೆ. ಸೊ ದಿಸ್ ಕಾಂಟ್ ಬಿ ದ ಅಲ್ಫಾ ಕಾರ್ಬನ್. ಅಲ್ಫಾ ಕಾರ್ಬನ್ ಮೀನ್ಸ್ ಸಿಂಗಲ್ ಸೇಮ್ ಕಾರ್ಬನ್ ವಿತ್ ಅಮೈನೋ ಗ್ರೂಪ್ ಆ್ಯಂಡ್ ಕಾರ್ಬಾಕ್ಸಿಲಿಕ್ ಗ್ರೂಪ್, ವಿ ಕಾಲ್ ಇಟ್ ಆಸ್ ಅ ಅಲ್ಫಾ ಕಾರ್ಬನ್. ಆ್ಯಂಡ್ ಆಲ್ಮೋಸ್ಟ್ ಆಲ್ ದ ಅಮೈನೋ ಆಸಿಡ್ಸ್ ದೇ ಹ್ಯಾವ್ ಅ ಅಲ್ಫಾ ಕಾರ್ಬನ್. ಅದಕ್ಕೆ ಅಮೈನೋ ಆಸಿಡ್ಸನ್ನು ಅಲ್ಫಾ ಅಮೈನೋ ಆಸಿಡ್ಸ್ ಅಂತಲೂ ಕರೀತಾರೆ, ಅಲ್ಫಾ ಅಮೈನೋ acids. What does this mean? Same carbon with a amino and carboxylic group. You got this point? Now, according to your NCERT textbook, we have to study some of the amino acids. ಹೆಂಗೆ ಅಮೈನೋ ಆಸಿಡ್ಸ್ ಬೇರೆ ಬೇರೆ ಆಯಿತು ಡಿಪೆಂಡಿಂಗ್ ಆನ್ ದ ಆರ್ ಗ್ರೂಪ್. ಸೊ ಅದನ್ನು ನಾವು ಕೆಲವೊಂದು ಸ್ಟ್ರಕ್ಚರ್ಸನ್ನು ಇಲ್ಲಿ ಸ್ಟಡಿ ಮಾಡೋಣ. ವೆರಿ ವೆರಿ ಸಿಂಪಲ್. ನಾವು ಫಸ್ಟ್ ವಿಲ್ ರೈಟ್ ದ ಬೇಸಿಕ್ ಬ್ಯಾಕ್ ಬೋನ್ ಇದೆಯಲ್ಲ, ಅದನ್ನು ಬರೆಯೋಣ. COH. ವಿಡಿಯೋನ ಸುಮ್ಮನೆ ವಾಚ್ ಮಾಡಬೇಡಿ ಪ್ಲೀಸ್, ಮೈ ಹಂಬಲ್ ರಿಕ್ವೆಸ್ಟ್. ಅಲಾಂಗ್ ವಿತ್ ಮೀ ಯು ಹ್ಯಾವ್ ಟು ರೈಟ್ ಆ್ಯಂಡ್ ಪ್ರಾಕ್ಟೀಸ್. ಓಕೆ, ವಿಲ್ ರೈಟ್ ಒನ್ ಮೋರ್ ಅಮೈನೋ ಆ್ಯಸಿಡ್, NH2, COOH, then H, one more NH2, COOH and H. ಸೊ ಮೂರು ಇಲ್ಲಿ ಬೇಸಿಕ್ ಗ್ರೂಪ್. ಸಿ, ಅಮೈನೋ ಆ್ಯಸಿಡ್ನಲ್ಲಿ ಈ ಸ್ಟ್ರಕ್ಚರು ಸೇಮ್ ಆಗಿರುತ್ತೆ ಎಲ್ಲದರಲ್ಲೂ, ದಿಸ್ ಪಾರ್ಟ್, ಹೌದಾ? ಈ ಪಾರ್ಟ್ ಸೇಮ್ ಇರುತ್ತೆ, ಆರ್ ಮಾತ್ರ ಚೇಂಜ್ ಆಗೋದು. ಸೊ ಫಸ್ಟ್ ಈ ಸೇಮ್ ಪಾರ್ಟನ್ನು ಬರೆದು ಬಿಡೋಣ. ಇಫ್ ಆರ್ ಈಸ್ ಅ ಹೈಡ್ರೋಜನ್ ಮಾಲಿಕ್ಯೂಲ್, ದೆನ್ ದಿಸ್ ಇದೊಂದು ಅಮೈನೋ ಆಸಿಡ್ ಆಯ್ತು ಇವಾಗ, ಓಕೆನಾ? ಸೊ ಇಫ್ ಆರ್ ಈಸ್ H, ವಿ ಕಾಲ್ ಇಟ್ ಆಸ್ ಅ ಗ್ಲೈಸಿನ್. ವಾಟ್ ಈಸ್ ದಿಸ್ ಗ್ಲೈಸಿನ್? ಗ್ಲೈಸಿನ್ ಈಸ್ ನೇಮ್ ಆಫ್ ದ ಒನ್ ಅಮೈನೋ ಆಸಿಡ್ಸ್. ಅದೇ ರೀತಿ ಇಫ್ ಆರ್ ಈಸ್ ಅ ಇಥೈಲ್, CH2 ಗ್ರೂಪ್, ದೆನ್ ವಿ ಕಾಲ್ ಇಟ್ ಆಸ್ ಅ ಅಲನಿನ್ ಅಥವಾ ಅಲನೈನ್ ಅಂತಲೂ ಕರೀತಾರೆ. ಪ್ಲೀಸ್ ಪ್ರಾಕ್ಟೀಸ್ ಅಲಾಂಗ್ ವಿತ್ ಮೀ. ಇಫ್ ಆರ್ ಈಸ್ ಅ which one will take? It is serine, alcoholic group, CH2OH, then it is the serine. See here, we have written 3 amino acids, very very easy. H, then glycine, CH2 idre alanine, CH2OH idre serine. So ಏನು ಚೇಂಜ್ ಆಗ್ತಾ ಇದೆ ಇಲ್ಲಿ? ಬೇಸಿಕ್ ಬ್ಯಾಕ್ ಬೋನ್ ಸೇಮ್ ಇದೆ, ಒಂದು ಹೈಡ್ರೋಜನ್ನು, ಒಂದು ಅಮೈನೋ ಗ್ರೂಪು, ಒಂದು ಕಾರ್ಬಾಕ್ಸಿಲಿಕ್. ಜಸ್ಟ್ ಆರ್ ಮಾತ್ರ ಇಲ್ಲಿ ಚೇಂಜ್ ಆಗ್ತಿರೋದು. ನಾವು ಹಿಯರ್ ಕಮ್ಸ್ ದ ಒನ್ ಮೋರ್ ಕಾನ್ಸೆಪ್ಟ್. ಸಿ, whenever the carbon has all 4 different groups attached to it, listen this word, whenever the carbon has 4 different groups attached to it, then such carbon we call it as chiral carbon. Chiral, CHIRAL, chiral carbon. ಓಕೆ, ಸೊ ಒಂದು ಕಾರ್ಬನ್ನಿಗೆ ಅಟ್ಯಾಚ್ ಆಗಿರುವಂತಹ 4 ಗ್ರೂಪು ಬೇರೆ ಬೇರೆ ಇತ್ತು ಅಂತಂದರೆ ವಿ ಕಾಲ್ ಇಟ್ ಆಸ್ ಅ ಕೈರಲ್ ಕಾರ್ಬನ್. ಕೈರಲ್ ಕಾರ್ಬನನ್ನು ಹೊಂದಿರುವಂತಹ ಅಮೈನೋ ಆಸಿಡ್ಸು ಆಪ್ಟಿಕಲಿ ಆ್ಯಕ್ಟಿವ್ ಇರ್ತವೆ, ಅಂದರೆ ಲೈಟನ್ನು ಈಸಿಯಾಗಿ ಬೆಂಡ್ ಮಾಡುವಂಥ ಒಂದು ಕ್ಯಾರೆಕ್ಟರ್. ಓಕೆ, ಬಟ್ ಕಮ್ ಟು ದಿಸ್ ಗ್ಲೈಸಿನ್. ನಾವು ಗ್ಲೈಸಿನಲ್ಲಿ ನೋಡಿ 4 ಗ್ರೂಪು ಡಿಫ್ರೆಂಟ್ ಆಗಿದ್ದರೆ ಮಾತ್ರ ಅದು ಕೈರಲ್. ಬಟ್ ಇಲ್ಲೇನಾಯಿತು, ಇದು ಡಿಫ್ರೆಂಟ್ ಇದೆ, ಬಟ್ ವಿ ಹ್ಯಾವ್
two same hydrogen molecules attached to the carbon. Therefore glycine is not a amino acid with chiral carbon. Only exception, ಈ ಗ್ಲೈಸಿನ್ ಅನ್ನು ಬಿಟ್ಟು ಮಿಕ್ಕಿದ ಎಲ್ಲ ಅಮೈನೋ ಆ್ಯಸಿಡ್ಸ್ಗಳಲ್ಲಿ ಯು ಕ್ಯಾನ್ ಫೈಂಡ್ ದ ಕೈರಲ್ ಕಾರ್ಬನ್, ಅಂದರೆ 4 ಗ್ರೂಪ್ ಡಿಫ್ರೆಂಟ್ ಆಗಿರುತ್ತೆ. ಜಸ್ಟ್ ಓನ್ಲಿ ಇನ್ ಗ್ಲೈಸಿನ್, since R is a H here, already there is one H. Okay, again for R we are writing the H, therefore this is not a chiral carbon. Chiral carbon ಇಲ್ಲ ಅಂತಂದರೆ ಆಪ್ಟಿಕಲಿ ಇನ್ಆಕ್ಟಿವ್. ಸೊ ಅಮೈನೋ ಆ್ಯಸಿಡ್ಸ್ನಲ್ಲಿ ಎಲ್ಲ ಅಮೈನೋ ಆ್ಯಸಿಡ್ಸು ದೇ ಆರ್ ಆಪ್ಟಿಕಲಿ ಆ್ಯಕ್ಟಿವ್ ಬಿಕಾಸ್ ದೇ ಹ್ಯಾವ್ chiral carbon. ಓನ್ಲಿ ಗ್ಲೈಸಿನ್ ಈಸ್ ಆಪ್ಟಿಕಲಿ ಇನ್ಆಕ್ಟಿವ್. ಆಪ್ಟಿಕಲಿ ಸರಿನಾ? ಆಪ್ಟಿಕಲಿ ಇನ್ಆಕ್ಟಿವ್ ಬಿಕಾಸ್ ಇಟ್ ವೋಂಟ್ ಹ್ಯಾವ್ ಎನಿ chiral carbon, right? So glycine structure, alanine, serine. We'll take 3 more, very very important. So again 3 backbones we'll write: COOH, then NH2 group, then 1 hydrogen, then again NH2, COOH, then hydrogen, NH2, COOH, then hydrogen. Now R group ಅನ್ನು ಚೇಂಜ್ ಮಾಡ್ತಾ ಹೋಗೋಣ. Now first one, if it is CH2SH, ಸಲ್ಫರನ್ನು ಹೊಂದಿರುವಂತಹ ಒಂದು ಅಮೈನೋ ಆ್ಯಸಿಡ್ ಯಾವುದಿದು? ಇಟ್ ಈಸ್ ಕಾಲ್ಡ್ ಸಿಸ್ಟೀನ್, ರೈಟ್? ನೆಕ್ಸ್ಟ್, ಇಫ್ ಇಟ್ ಹ್ಯಾಸ್ ಅ ರಿಂಗ್ ಸ್ಟ್ರಕ್ಚರ್, aromatic ring, then this we call it as tyrosine, name of one amino acid. If it is a acidic group, CH2, then CH2, COOH, example glutamic acid. ಸೊ ಕರೆಕ್ಟಾಗಿ ಹೆಸರು ಮತ್ತು ಸ್ಟ್ರಕ್ಚರನ್ನು ನೆನಪಿಟ್ಕೊಳ್ಳೇಬೇಕು, ಬೇರೆ ಯಾವುದೂ ಆಪ್ಷನ್ ಇಲ್ಲ. ಸೊ ಗ್ಲೈಸಿನ್, ಅಲೆನಿನ್, ಸಿರಿನ್, ಸಿಸ್ಟೀನ್, ಥೈರೋಸಿನ್, ಗ್ಲುಟಾಮಿಕ್ ಆ್ಯಸಿಡ್. ಥೈರೋಸಿನ್ ವೆರಿ ವೆರಿ ಇಂಪಾರ್ಟೆಂಟ್ ಅಮೈನೋ ಆ್ಯಸಿಡ್. ಯಾಕೆ? ಥೈರೋಸಿನ್ ಆ್ಯಕ್ಟ್ ಆ್ಯಸ್ ಎ ಪ್ರೀಕರ್ಸರ್ ಫಾರ್ ಮೆನಿ ಮೊಲಿಕ್ಯೂಲ್ಸ್. ಕೆಲವೊಂದು ಇಂಪಾರ್ಟೆಂಟ್ ಮೊಲಿಕ್ಯೂಲ್ಸು ನಮ್ಮ ಬಾಡಿ ಒಳಗಡೆ ಫಾರ್ಮ್ ಆಗಬೇಕು ಅಂತಂದರೆ, ಎಕ್ಸ್ಪೆಷಲಿ ಕೆಲವೊಂದು ಹಾರ್ಮೋನ್ಸು ಥೈರೋಸಿನ್ ಇರಲೇಬೇಕು. ಈ ಥೈರೋಸಿನಿಂದನೇ ನಮಗೆ ಸಾಕಷ್ಟು ಹಾರ್ಮೋನ್ಸ್ಗಳು ಪ್ರೊಡ್ಯೂಸ್ ಆಗ್ತವೆ. ಜಸ್ಟ್ ಟು ಕೋಟ್ ಫ್ಯೂ ಆಫ್ ದೆಮ್, ಮೆಲನಿನ್ ಗೊತ್ತಿದೆ. ಓಕೆ, ಮೆಲನಿನ್ ಸ್ಟ್ರಕ್ಚರ್ ಫಾರ್ಮ್ ಆಗಬೇಕು ಅಂತಂದರೆ ಥೈರೋಸಿನ್ ಬೇಕು. ಹಾರ್ಮೋನ್ಸ್ ಎಪಿನೆಫ್ರಿನ್ ಮತ್ತು ನಾರ್ ಎಪಿನೆಫ್ರಿನ್ ಅಡ್ರಿನಲ್ ಗ್ಲ್ಯಾಂಡ್ನಲ್ಲಿ, ಸೊ ಅದಕ್ಕೂ ನಮಗೆ ಥೈರೋಸಿನ್ ಬೇಕು. ಡೊಪಮೈನ್ ಪ್ರೊಡ್ಯೂಸ್ ಆಗಬೇಕು ಅಂದರೆ ನ್ಯೂರೋ ಟ್ರಾನ್ಸ್ಮಿಟರ್, ಅದಕ್ಕೂ ಕೂಡ ಥೈರೋಸಿನ್ ಬೇಕು. ಸೊ ಅಮೈನೋ ಆ್ಯಸಿಡ್ಸು ನಮ್ಮ ಬಾಡಿ ಒಳಗಡೆ ಎಷ್ಟೊಂದು ಮಾಲಿಕ್ಯೂಲ್ಸ್ಗಳನ್ನು ಫಾರ್ಮ್ ಮಾಡಲಿಕ್ಕೆ ಹೆಲ್ಪ್ ಆಗ್ತಾ ಇದ್ದಾವೆ. Okay, so remember the structure of glycine, alanine, serine, cysteine, tyrosine and glutamic acid. Now amino acids ಎಷ್ಟಿರ್ಬೋದು? amino acids will get around 200 different types of amino acid. So 200 different types of amino acids ಇದಾವೆ ಅಂದರೆ 200 different types of R variable group we can write ಅಂತ ಅರ್ಥ. ಓಕೆ, ಬಟ್ ಅಮೈನೋ ಆ್ಯಸಿಡ್ಸ್ ಏನು ಮಾಡ್ತವೆ? ಪ್ರೋಟೀನ್ಸ್ಗಳನ್ನು ಪ್ರೊಡ್ಯೂಸ್ ಮಾಡ್ತವೆ ಅಂತ ಗೊತ್ತಿದೆ. ಬಟ್ ಎಲ್ಲ 200 ಏನು ಅಮೈನೋ ಆ್ಯಸಿಡ್ಸ್ ಇದ್ದಾವಲ್ಲ, ಅವೆಲ್ಲವೂ ಪ್ರೋಟೀನ್ ಸಿಂಥಸಿಸ್ನಲ್ಲಿ ಇನ್ವಾಲ್ವ್ ಆಗೋದಿಲ್ಲ. ಔಟ್ ಆಫ್ 200 ಓನ್ಲಿ ಅರೌಂಡ್ 20 ಆರ್ ಇನ್ವಾಲ್ವ್ಡ್ ಇನ್ ದ ಪ್ರೋಟೀನ್ ಸಿಂಥಸಿಸ್. ಡೋಂಟ್ ಗೆಟ್ ಕನ್ಫ್ಯೂಸ್ಡ್. ಅಮೈನೋ ಆ್ಯಸಿಡ್ ಎಷ್ಟೊಂದು ಇರ್ಬೋದು, ಬಟ್ ಓನ್ಲಿ 20 ಆರ್ ದ ಅಮೈನೋ ಆ್ಯಸಿಡ್ಸ್ ವಿಚ್ ಆರ್ ಇನ್ವಾಲ್ವ್ಡ್ ಇನ್ ಪ್ರೋಟೀನ್ ಸಿಂಥಸಿಸ್. ಇದು ಹೆಂಗೆ ಅಂದರೆ, ವಿ ಹ್ಯಾವ್ 26 ಆಲ್ಫಾಬೆಟ್ಸ್, ಹೌದಾ? A to Z ಎಷ್ಟಿದ್ದಾವೆ? 26 ಇದ್ದಾವೆ. ಜಸ್ಟ್ 26 ಲೆಟರ್ಸನ್ನು ಇಟ್ಕೊಂಡು ವಿ ಹ್ಯಾವ್ ಬಿಲ್ಡ್ ಸೋ ಮೆನಿ ವರ್ಡ್ಸ್, ಎಷ್ಟೊಂದು ಶಬ್ದಗಳಿದ್ದಾವೆ, ಹೌದಾ? ಅದೇ ರೀತಿ ಜಸ್ಟ್ 20 ಅಮೈನೋ ಆ್ಯಸಿಡ್ಸ್ ಓಕೆ, ಈ 20 ಅಮೈನೋ ಆ್ಯಸಿಡ್ಸನ್ನು ಇಟ್ಕೊಂಡು ಎಷ್ಟೊಂದು ಸಾಕಷ್ಟು ಪ್ರೋಟೀನ್ ವೆರೈಟಿಗಳನ್ನು ನಾವು ಪ್ರೊಡ್ಯೂಸ್ ಮಾಡ್ಕೋಬೋದು. ಅವ್ರದ್ದು ಸೀಕ್ವೆನ್ಸ್ ಚೇಂಜ್ ಆಗ್ಬೋದು, ಅವ್ರದ್ದು ನಂಬರ್ ಚೇಂಜ್ ಆಗ್ಬೋದು, ಫಾರ್ಮೇಷನ್ ಚೇಂಜ್ ಆಗ್ಬೋದು. ಸೊ ವಿ ಹ್ಯಾವ್ ಪ್ರೊಡ್ಯೂಸ್ ಸೋ ಮೆನಿ ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ರೋಟೀನ್ಸ್ ಜಸ್ಟ್ ವಿತ್ ದ ಹೆಲ್ಪ್ ಆಫ್ 20 ಅಮೈನೋ ಆ್ಯಸಿಡ್ಸ್, ರೈಟ್? ನೆಕ್ಸ್ಟ್, ಕಮಿಂಗ್ ಟು ದ ಪ್ರಾಪರ್ಟಿ ಆಫ್ ಅಮೈನೋ ಆ್ಯಸಿಡ್ಸ್ ವಿಚ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಈ ಕಾನ್ಸೆಪ್ಟು ನಿಮಗೆ ಅರ್ಥ ಆಗಲೇಬೇಕು. ಸೊ ಈ ಅಮೈನೋ ಆ್ಯಸಿಡ್ಸ್ಗಳನ್ನು
ಈ ಬೇರೆ ಡಿಫ್ರೆಂಟ್ ಸೊಲ್ಯೂಷನ್ಸ್ನಲ್ಲಿ ಹಾಕಿದರೆ ಅವು ಹೇಗೆ ಬಿಹೇವ್ ಮಾಡ್ತವೆ. ಸೊ ಡಿಫ್ರೆಂಟ್ ಪಿ ಎಚ್ ಇತ್ತು ಅಂತಂದರೆ ಬೇರೆ ಬೇರೆ ಪಿ ಎಚ್ ಲೆವೆಲಿಗೆ ಬೇರೆ ಬೇರೆಯಾಗಿ ಇವು ಬಿಹೇವಿಯರನ್ನು ಚೇಂಜ್ ಮಾಡ್ಕೋತವೆ. ಸೇಮ್ ಅಮೈನೋ ಆ್ಯಸಿಡ್ಡು ಬೇಸ್ಡ್ ಆನ್ ದ pH of the medium, they will react differently. Just a minute. Now here we'll keep it as it is. So what I said, ಈ ಅಮೈನೋ ಆ್ಯಸಿಡ್ಸ್ಗಳು ಯಾವ ಮೀಡಿಯಮ್ನಲ್ಲಿ ಇರ್ತಾವಲ್ಲ ಆ ಮೀಡಿಯಮ್ದು ಪಿ ಎಚ್ ಅನುಗುಣವಾಗಿ ಆ ಮೀಡಿಯಮ್, ವೆದರ್ ಇಟ್ ಈಸ್ ಎ ನ್ಯೂಟ್ರಲ್ ಮೀಡಿಯಮ್ ಆರ್ ಆ್ಯಸಿಡಿಕ್ ಮೀಡಿಯಮ್ ಆರ್ ಬೇಸಿಕ್ ಮೀಡಿಯಮ್, ಸೊ ಆ ಬೇರೆ ಬೇರೆ ಮೀಡಿಯಮ್ಗಳಲ್ಲಿ ಬೇರೆ ಬೇರೆ ಬಿಹೇವಿಯರ್ನ ತೋರಿಸ್ತವೆ. ವೆರಿ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್, ಅರ್ಥ ಮಾಡ್ಕೋಬೇಕು. ಸಿ ಜಸ್ಟ್ ಇಮ್ಯಾಜಿನ್, now this is some neutral medium ಸರಿನಾ. ಸೊ ಈ ನ್ಯೂಟ್ರಲ್ ಮೀಡಿಯಮ್ದಲ್ಲಿ ವಿ ಹ್ಯಾವ್ ಪುಟ್ ದ ಅಮೈನೋ ಆ್ಯಸಿಡ್ COOH, then NH2, then this is H and this is R. Just will represent one amino acid. ಸಿ ನ್ಯೂಟ್ರಲ್ ಮೀಡಿಯಮ್ನಲ್ಲಿ ನ್ಯೂಟ್ರಲ್ ಪಿ ಎಚ್ ಇತ್ತು ಅಂತಂದರೆ ಅವಾಗ ಏನಾಗುತ್ತೆ, ಈ ಅಮೈನೋ ಆ್ಯಸಿಡ್ಡು ನಾವು ದಿಸ್ ಆ್ಯಸಿಡಿಕ್ ಗ್ರೂಪ್, carboxylic acidic group, it will lose the hydrogen because it is a acid property. ಏನು ಹೈಡ್ರೋಜನನ್ನು ಈಸಿಯಾಗಿ ಡೊನೇಟ್ ಮಾಡಿಬಿಡ್ಬೋದು. ಸೊ ಹೈಡ್ರೋಜನನ್ನು ಡೊನೇಟ್ ಮಾಡಿ ಇಟ್ ವಿಲ್ ಅಕ್ವೈರ್ ದ ನೆಗೆಟಿವ್ ಚಾರ್ಜ್. ಹೌದಾ? ಅದೇ ರೀತಿ ಇಲ್ಲಿ ಬೇಸಿಕ್ ಗ್ರೂಪ್ ಇದೆಯಲ್ಲ ಅಮೈನೋ ಗ್ರೂಪು, ಇಟ್ ವಿಲ್ ಗೇನ್ ದಿಸ್ ಹೈಡ್ರೋಜನ್ ಆ್ಯಂಡ್ ಇಟ್ ಬಿಕಮ್ಸ್ ಪಾಸಿಟಿವ್ಲಿ ಚಾರ್ಜ್. ಸೊ ಈ ಎರಡು ಕೌಂಟರ್ ಪಾರ್ಟ್, ಒಂದು ನೆಗೆಟಿವ್ ಚಾರ್ಜು ಒಂದು ಪಾಸಿಟಿವ್ ಚಾರ್ಜ್, ಎರಡು ಕೌಂಟರ್ ಪಾರ್ಟ್ ಆಗಿ ಈ ಅಮೈನೋ ಆ್ಯಸಿಡ್ಡು ನ್ಯೂಟ್ರಲ್ ಆಗಿಬಿಡ್ತು. ಆ್ಯಸಿಡಿಕ್ ಕಂಟೆಂಟು ಜಾಸ್ತಿ ಆಗಲಿಲ್ಲ, ಬೇಸಿಕ್ ಕಂಟೆಂಟು ಜಾಸ್ತಿ ಆಗಲಿಲ್ಲ. ದ್ಯಾಟ್ ಮೀನ್ಸ್ in acidic medium the in neutral medium the amino acids are neutral in nature. ಯಾಕೆ ನ್ಯೂಟ್ರಲ್ ಆಗಿಬಿಡ್ತು? ಯಾಕಂದರೆ ಅವತ್ತು ಚಾರ್ಜ್ ಫುಲ್ಲು ಅಲ್ಲಿ ನಲ್ಲಿಫೈ ಆಗಿಬಿಡ್ತು. ಅದೇ ನೀವು ಅಮೈನೋ ಆ್ಯಸಿಡನ್ನು ಇನ್ ಕೇಸ್ ಇಫ್ ಯು ಪುಟ್ ಇಟ್ ಇನ್ acidic medium, ಸೊ ಆ್ಯಸಿಡಿಕ್ ಸೊಲ್ಯೂಷನ್ನಲ್ಲಿ ನೀವು ಅಮೈನೋ ಆ್ಯಸಿಡನ್ನು ಹಾಕಿದರೆ ಏನಾಗುತ್ತೆ, COOH, then NH2. Now this is our amino acid. Acidic medium ಅಂತಂದರೆ ಇಲ್ಲಿ ಹೈಡ್ರೋಜನ್ ಕಾನ್ಸಂಟ್ರೇಷನ್ ಜಾಸ್ತಿ ಆಯಿತು. ಹೌದಾ? ನಿಮ್ಗೆ ನೀಟಾಗಿ ಕೆಮಿಸ್ಟ್ರಿ ಲ್ಯಾಂಗ್ವೇಜ್ ಬೇಕು ಅಂತಂದರೆ ಕೆಮಿಸ್ಟ್ರಿಯಲ್ಲಿ ಕೂಡ ಬಯೋಮಾಲಿಕ್ಯೂಲ್ಸ್ ಇದೆ, ಅಲ್ಲಿ ಸ್ಟಡಿ ಮಾಡ್ಬೋದು. ಇಲ್ಲಿ ನಾನು ಜಸ್ಟ್ ನಿಮ್ಮ ಕಾನ್ಸೆಪ್ಟ್ ಅರ್ಥ ಆಗಲಿಕ್ಕೆ ಹೆಲ್ಪ್ ಮಾಡ್ತಿರೋದು. ಸೊ ಆ್ಯಸಿಡಿಕ್ ಮೀಡಿಯಮ್ನಲ್ಲಿ ಹೈಡ್ರೋಜನ್ ಕಾನ್ಸಂಟ್ರೇಷನ್ ಜಾಸ್ತಿ ಇರುತ್ತೆ, ಹೈಡ್ರೋಜನ್ ಮಾಲಿಕ್ಯೂಲ್. ಅವಾಗ ಏನಾಗುತ್ತೆ, ಇದೇನು ಕಾರ್ಬಾಕ್ಸಿಲಿಕ್ ಗ್ರೂಪ್ ಇದೆಯಲ್ಲ ಇಲ್ಲಿ ಹೈಡ್ರೋಜನ್ನ ಡೊನೇಟ್ ಮಾಡಿಬಿಡ್ತು. ಬಟ್ ಇಲ್ಲಿ ಇದು ಹೈಡ್ರೋಜನ್ನ ಡೊನೇಟ್ ಮಾಡೋದಿಲ್ಲ. ಯಾಕೆ? ವಿ ಹ್ಯಾವ್ ಸ್ಟಡಿಡ್ ದ ಕಾಮನ್ ಅಯಾನ್ ಇಫೆಕ್ಟ್. ಯಾವುದು ಕಾನ್ಸಂಟ್ರೇಷನ್ನು ಆ ಮೀಡಿಯಮ್ದಲ್ಲಿ ಜಾಸ್ತಿ ಇದೆಯೋ ಆ ಮಾಲಿಕ್ಯೂಲು ಈಸಿಯಾಗಿ ಇನ್ನೂ ಜಾಸ್ತಿ ಅದು ಪ್ರೊಡ್ಯೂಸ್ ಆಗೋದಿಲ್ಲ. ಸೊ ಆಲ್ರೆಡಿ ಇಲ್ಲಿ ಎಷ್ಟೊಂದು ಹೈಡ್ರೋಜನ್ ಇದೆ ಆ್ಯಸಿಡಿಕ್ ಮೀಡಿಯಮ್ನಲ್ಲಿ. ಸೊ ಈ ಹೈಡ್ರೋಜನ್ನು ಕಾರ್ಬಾಕ್ಸಿಲಿಕ್ ಗ್ರೂಪಿಂದ ಈಸಿಯಾಗಿ ಡೊನೇಟ್ ಆಗೋದೇ ಇಲ್ಲ. ಅವಾಗೇನಾಗುತ್ತೆ, ಈ ಮೊಲಿಕ್ಯೂಲದು ಏನಂತಾರೆ ಜಾಸ್ತಿ ಕೆಲಸ ಶುರು ಆಗಿಬಿಡುತ್ತೆ. ವಾಟ್ ದಿಸ್ ವಿಲ್ ಡೂ, ದಿಸ್ ಬೇಸಿಕ್ ಗ್ರೂಪ್ ಇಟ್ ವಿಲ್ ಅಟ್ರಾಕ್ಟ್ ಒನ್ ಹೈಡ್ರೋಜನ್ ಆ್ಯಂಡ್ ಇಟ್ ಬಿಕಮ್ಸ್ ಪಾಸಿಟಿವ್ಲಿ ಚಾರ್ಜ್ಡ್. ಯು ಗಾಟ್ ದಿಸ್ ಪಾಯಿಂಟ್? Right? So in acidic medium the amino acids act as a base. ಯಾಕೆ ಬೇಸ್? ಯಾಕಂದರೆ ಇಲ್ಲಿ ಬೇಸಿಕ್ ಕಾನ್ಸಂಟ್ರೇಷನ್ನು ಅಮೈನೋ ಕಾನ್ಸಂಟ್ರೇಷನ್ ಇಲ್ಲಿ ಜಾಸ್ತಿ ಆಗಿಬಿಡುತ್ತೆ. ಸೊ ಇನ್ acidic medium they act as a base. ನೆಕ್ಸ್ಟ್ ಕೇಸ್, ಇನ್ ಕೇಸ್ ಬೇಸಿಕ್ ಮೀಡಿಯಮ್ ಇತ್ತು ಅಂದರೆ ಬೇಸಿಕ್ ಸೊಲ್ಯೂಷನ್ನಲ್ಲಿ ಅಮೈನೋ ಆ್ಯಸಿಡ್ಸನ್ನು ಹಾಕಿದರೆ ಏನಾಗುತ್ತೆ, COOH, NH2, then H and R. ಸಿ ಬೇಸ್ ಅಂತಂದರೆ ಅಲ್ಲಿ OH ಮೊಲಿಕ್ಯೂಲ್ ಜಾಸ್ತಿ ಇರ್ತವೆ. ಹೌದಾ? OH ಓಕೆ. ನಾವು ಈ ಬೇಸಿಕ್ ಸೊಲ್ಯೂಷನ್ನಲ್ಲಿ ಇದೇನು ಗ್ರೂಪ್ ಇದೆಯಲ್ಲ, OH ಗ್ರೂಪ್ ಇದೆಯಲ್ಲ, ಇದು NH2 ಅಟ್ರಾಕ್ಟ್ ಮಾಡೋಕ್ಕಿಂತ ಮುಂಚೆ ಏನಾಗುತ್ತೆ, ಈ ಮೊಲಿಕ್ಯೂಲು OH ಮತ್ತು H ಇವೆರಡೂ ಸೇರಿ ವಾಟರ್ ಮೊಲಿಕ್ಯೂಲನ್ನು ರಿಲೀಸ್ ಮಾಡಿಬಿಡ್ತವೆ.
So it will go with the OH and they will form the H2O, water molecule. So ಇಲ್ಲಿ ಏನಾಯ್ತಿದು, this becomes negatively charged. Okay, so in case of basic medium they act as a acid. Basic medium ನಲ್ಲಿ ಅಮೈನೋ ಆಸಿಡ್ಸ್ ನೀವು ತಗೊಂಡ್ರೆ ಇಟ್ ಆಕ್ಟ್ ಆಸ್ ಅ ಆಸಿಡಿಕ್. ಯಾಕೆ, ಈ ಬೇಸಿಕ್ ಮೀಡಿಯಂ ನಲ್ಲಿ ಇದೇನು ಈ ಗ್ರೂಪ್ ಇದೆಯಲ್ಲ, ಬೇಸಿಕ್ ಗ್ರೂಪ್ ಅಮೈನೋ ಗ್ರೂಪ್ ಇದೆಯಲ್ಲ, ಅದು ತನ್ನ ಕ್ಯಾರೆಕ್ಟರನ್ನು ಶೋ ಮಾಡಲಿಕ್ಕೆ ಸಾಧ್ಯನೇ ಆಗಲಿಲ್ಲ. ಅದು ತನ್ನ ಕ್ಯಾರೆಕ್ಟರ್ನ ಡಿಸ್ಪ್ಲೇ ಮಾಡೋಕ್ಕಿಂತ ಮುಂಚೆನೇ ಆ್ಯಸಿಡಿಕ್ ಕ್ಯಾರೆಕ್ಟರ್ ಇಲ್ಲಿ ಹೈಲೈಟ್ ಆಗಿಬಿಡುತ್ತೆ. ಸೊ ವಾಟ್ ಡಸ್ ಇಟ್ ಮೀನ್, ಅಮೈನೋ ಆ್ಯಸಿಡ್ಸ್ ಕ್ಯಾನ್ ಬಿಹೇವ್ ಆ್ಯಸ್ ಬೋತ್ ಬೇಸ್ ಆ್ಯಂಡ್ ಆ್ಯಸಿಡ್. ಅವು ಆ್ಯಸಿಡ್ ಜೊತೆನೂ ರಿಯಾಕ್ಟ್ ಮಾಡ್ಬೋದು, ಬೇಸ್ ಜೊತೆನೂ ರಿಯಾಕ್ಟ್ ಮಾಡ್ಬೋದು. ಆ್ಯಸಿಡಿಕ್ ಮೀಡಿಯಮ್ ಇದ್ದರೆ ಬೇಸ್ ಥರ ಆ್ಯಕ್ಟ್ ಮಾಡ್ತವೆ, ಬೇಸಿಕ್ ಮೀಡಿಯಮ್ ಇದ್ದರೆ ಆ್ಯಸಿಡಿಕ್ ಥರ ಆ್ಯಕ್ಟ್ ಮಾಡ್ತವೆ. ಆ್ಯಂಡ್ ದ್ಯಾಟ್ ಪ್ರಾಪರ್ಟಿ ವಿ ಕಾಲ್ ಇಟ್ ಆ್ಯಸ್ ಆಂಫೋಟೆರಿಕ್. ಆಂಫೋಟೆರಿಕ್. What do you mean by this amphoteric? The amino acids which can react with both acid and base, we call it as a amphoteric. And at particular pH, one particular pH ಗೆ, see this, both basic group amino group and carboxylic group are ionizable. ಯೂಶ್ವಲಿ ನೀವು ಒಂದು ಅಮೈನೋ ಆ್ಯಸಿಡ್ಸನ್ನು ತಗೊಂಡ್ರೆ ಈ ಅಮೈನೋ ಗ್ರೂಪ್ ಮತ್ತು ಕಾರ್ಬೋಕ್ಸಿಲಿಕ್ ಗ್ರೂಪ್ ಇದೆಯವಲ್ಲ, ದೇ ಆರ್ ವೆರಿ ಈಸಿಲಿ ಅಯೋನೈಸೇಬಲ್. ಪರ್ಟಿಕ್ಯುಲರ್ ಪಿ ಎಚ್ನಲ್ಲಿ ಎಟ್ ಎ ಟೈಮು ಎರಡೂ ಗ್ರೂಪ್ಗಳು ಅಯೋನೈಸ್ ಆಗಿಬಿಡ್ತವೆ. ಸೊ ದಿಸ್ ಟೈಪ್ ಆಫ್ ಮಾಲಿಕ್ಯೂಲ್ ವಿ ಕಾಲ್ ಇಟ್ ಆ್ಯಸ್ ಜ್ವಿಟರ್ ಅಯಾನ್. ಜ್ವಿಟರ್ ಅಯಾನ್ ಕಾನ್ಸೆಪ್ಟ್, ವೆರಿ ವೆರಿ ಇಂಪಾರ್ಟೆಂಟ್. ಆಟ್ ಪರ್ಟಿಕ್ಯುಲರ್ ಪಿ ಎಚ್ both amino group and carboxylic group will get ionizable. That property, that stage we call it as a Zwitter ion condition. ಗೊತ್ತಾಯ್ತಾ? ಸೊ ದಿಸ್ ಈಸ್ ದ ಬಿಹೇವಿಯರ್ ಆಫ್ ದ ಅಮೈನೋ ಆ್ಯಸಿಡ್ ಅಥವಾ ನೇಚರ್ ಆಫ್ ಅಮೈನೋ ಆ್ಯಸಿಡ್ಸ್ ಅಂತ ಕರಿಬೋದು. ಆ್ಯಂಡ್ ದಿಸ್ ನೇಚರ್ ಈಸ್ ಬಿಕಾಸ್ ಆಫ್ ಅಮೈನೋ ಗ್ರೂಪ್ ಆ್ಯಂಡ್ ಕಾರ್ಬೋಕ್ಸಿಲಿಕ್ ಗ್ರೂಪ್ ವಿಚ್ ಆರ್ ಈಸಿಲಿ ಅಯೋನೈಸೇಬಲ್. ರೈಟ್. Now next coming to the classification of amino acids. Now we have different types of amino acids like neutral amino acid, basic amino acids, then acidic amino acids, aromatic amino acid. So just ಕೆಲವೊಂದು examples ಅನ್ನು ಇಟ್ಕೊಂಡು different types of amino acids we will study now. Right. Now first coming to the neutral amino acid. First one, neutral amino acid. Now what do you mean by neutral amino acid? The amino acids which have equal number of amino group and carboxylic group. So neutral ಯಾವಾಗ ಆಗಬೇಕು, ಆ್ಯಸಿಡ್ ಮತ್ತು ಬೇಸ್ ಎರಡು ಸೇಮ್ ಇತ್ತು ಅಂತಂದರೆ ಅದು ನ್ಯೂಟ್ರಲ್ ಆಗಿಬಿಡುತ್ತೆ. ಸೊ ದ್ಯಾಟ್ ಟೈಪ್ ಆಫ್ ಅಮೈನೋ ಆ್ಯಸಿಡ್ಸ್ ವಿ ಕಾಲ್ ದೆಮ್ ಆಸ್ ದ ನ್ಯೂಟ್ರಲ್ ಅಮೈನೋ ಆ್ಯಸಿಡ್ಸ್. ಎಕ್ಸಾಂಪಲ್, ಜಸ್ಟ್ ಟು ರಿಮೆಂಬರ್ ಫ್ಯೂ, ವಿ ಹ್ಯಾವ್ glycine, then alanine, then alanine and valine. Okay, glycine structure I hope you remember. Just practice one more time. NH2, then H and H. Alanine also we have studied, COOH, NH2, then H here and CH2 group here. So glycine, alanine and valine example for neutral amino acid. See, base group amino group ಮತ್ತೆ carboxylic both are one each, one amino group and one carboxylic group, so it becomes the neutral. Next coming to the acidic ಅಮೈನೋ ಆ್ಯಸಿಡ್. ಆ್ಯಸಿಡಿಕ್ ಅಮೈನೋ ಆ್ಯಸಿಡ್ ಅಂತಂದ್ರಲ್ಲಿ ಏನಾಗಬೇಕು, ಆ್ಯಸಿಡಿಕ್ ಕಾನ್ಸಂಟ್ರೇಷನ್ COH ಗ್ರೂಪು ಜಾಸ್ತಿ ಆಗಬೇಕು, ಅಮೈನೋ ಗ್ರೂಪು ಕಡಿಮೆ ಇರಬೇಕು. ಬೆಸ್ಟ್ ಎಕ್ಸಾಂಪಲ್ ಈಸ್ ಗ್ಲುಟಾಮಿಕ್ ಆ್ಯಸಿಡ್. ಒನ್ ಮೋರ್ ಎಕ್ಸಾಂಪಲ್, ಅಸ್ಪರ್ಟಿಕ್ ಆ್ಯಸಿಡ್ ಹೆಸರಿನಲ್ಲೇ ಇದೆ ಆ್ಯಸಿಡ್ ಅಂತ. ಗ್ಲುಟಾಮಿಕ್ ಸ್ಟ್ರಕ್ಚರ್ ಜಸ್ಟ್ ನೋ ಯು ರೋಟ್ COOH NH2, okay, CH2 COOH. See here we have two molecules of COH. Acidic content illi ಜಾಸ್ತಿ ಆಯಿತು, so it is a acidic amino acid. Third one, basic amino acid. So what does this mean? ಬೇಸಿಕ್ ಅಂತಂದರೆ ಯಾವ ಗ್ರೂಪ್ ಜಾಸ್ತಿ ಆಗಬೇಕು, ಕಾನ್ಸಂಟ್ರೇಷನ್ ಇದು ಅಮೈನೋ ಗ್ರೂಪ್ ಜಾಸ್ತಿ ಆಗಬೇಕು. ಬೆಸ್ಟ್ ಎಕ್ಸಾಂಪಲ್ ಫಾರ್ basic amino acid is lysine, then we have
arginine, just a minute, yeah, lysine and arginine, example for basic amino acid. Fourth one, we have aromatic amino acid. Now what do you mean by this aromatic amino acids? The amino acids which contain a ring structure. Just now we studied one, which is that tyrosine. Structure ಹೇಗಿತ್ತು? COOH NH2 ಕೆಳಗಡೆ CH2. Now here we have a ring structure. Okay, so ring structure ಅನ್ನು ಹೊಂದಿರುವಂತಹ amino acids, they come under aromatic amino acids. Apart from tyrosine, we have phenyl alanine ಅಥವಾ alanine, and one more tryptophan. ಸಿ ಎಲ್ಲ ಹೆಸರು ಕನ್ಫ್ಯೂಸ್ ಆಗ್ತವೆ, ಬಟ್ ನೋ ಅದರ್ ಆಪ್ಷನ್, ಓದಲೇಬೇಕು, ನೆನ್ಪಿಟ್ಕೊಳ್ಳೇಬೇಕು. ಸೊ ವಿ ಹ್ಯಾವ್ ನ್ಯೂಟ್ರಲ್ ಅಮೈನೋ ಆ್ಯಸಿಡ್, ಆ್ಯಸಿಡಿಕ್ ಅಮೈನೋ ಆ್ಯಸಿಡ್, ಬೇಸಿಕ್ ಅಮೈನೋ ಆ್ಯಸಿಡ್ಸ್, ದೆನ್ ಆ್ಯರೋಮೆಟಿಕ್ ಅಮೈನೋ ಆ್ಯಸಿಡ್ಸ್. ಇನ್ನೂ ಕೆಲವೊಂದಿದೆ, ಸಲ್ಫರ್ ಕಂಟೈನಿಂಗ್ ಅಮೈನೋ ಆ್ಯಸಿಡ್ಸ್. ವಿ ಹ್ಯಾವ್ ಸ್ಟಡಿಡ್ 16 ಸ್ಟ್ರಕ್ಚರ್ ಹಾಕಿದ್ವಲ್ಲ, ಅಲ್ಲಿ ಎಸ್ ಅಂತ ಸಲ್ಫರ್ನ ಡ್ರಾ ಮಾಡಿದ್ವಿ. ಸೊ ಇಟ್ ಈಸ್ ಎ ಸಲ್ಫರ್ ಕಂಟೈನಿಂಗ್ ಅಮೈನೋ ಆ್ಯಸಿಡ್. And one more very very important category of amino acids, we have essential and non-essential amino acids. Next type, essential amino acids and non-essential amino acids. Okay, now what does this mean? See, ಅಮೈನೋ ಆ್ಯಸಿಡ್ಸ್ ಬೇಕು, ಅಮೈನೋ ಆ್ಯಸಿಡ್ಸಿಂದ ಪ್ರೋಟೀನ್ಸ್ ಫಾರ್ಮ್ ಆಗಬೇಕು. ಪ್ರೋಟೀನ್ಸ್ ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ರೋಟೀನ್ಸ್, ಎನ್ಸೈಮ್ಸ್ ಇರ್ಬೋದು, ಅವು ಹಾರ್ಮೋನ್ಸ್ ಇರ್ಬೋದು, ಎಷ್ಟೊಂದು ರೀತಿಯಲ್ಲಿ ನಮ್ಮ ಬಾಡಿಗೆ ಹೆಲ್ಪ್ ಆಗ್ತಾ ಇರ್ತವೆ. ಸೊ ಈ ಪ್ರೋಟೀನ್ಸ್ ಆಗಲಿಕ್ಕೆ ಅಮೈನೋ ಆ್ಯಸಿಡ್ಸ್ ಬೇಕು. ಹಾಗಾದರೆ ಅಮೈನೋ ಆ್ಯಸಿಡ್ಸ್ ಅಲ್ಟಿಮೇಟ್ಲಿ ಎಲ್ಲಿಂದ ಬರ್ತಿದ್ದಾವೆ? ಕೆಲವೊಂದು ಅಮೈನೋ ಆ್ಯಸಿಡ್ಸು ನಮ್ಮ ಬಾಡಿ ಒಳಗಡೆನೇ ಅವು ಸಿಂಥಸಿಸ್ ಆಗ್ತವೆ. ಸೊ ಅವರ್ ಬಾಡಿ ಈಸ್ ಕ್ಯಾಪಬಲ್ ಆಫ್ ಸಿಂಥಸೈಸಿಂಗ್ ಫ್ಯೂ ಅಮೈನೋ ಆ್ಯಸಿಡ್ಸ್. ಬಟ್ ಯಾವ ಅಮೈನೋ ಆ್ಯಸಿಡ್ಸು ನಮ್ಮ ಬಾಡಿಯಿಂದ ಸಿಂಥಸಿಸ್ ಆಗೋದಿಲ್ವೋ, ಬಟ್ ದೇ ಆರ್ ವೆರಿ ಮಚ್ ನೀಡೆಡ್ ಫಾರ್ ಅವರ್ ಬಾಡಿ. ಸೊ ಅಂತಹ ಅಮೈನೋ ಆ್ಯಸಿಡ್ಸನ್ನು ನಾವು ನಮ್ಮ ಡಯಟ್ ಮೂಲಕ, ಊಟದ ಮೂಲಕ ನಾವು ಅವನ್ನು ಕನ್ಸ್ಯೂಮ್ ಮಾಡಬೇಕು. ಸೊ ನಮ್ಮ ಊಟದಲ್ಲಿ ನಾವು ಅವನ್ನ ತೊಗೊಂಡ್ರೆ ಆ ಅಮೈನೋ ಆ್ಯಸಿಡ್ಸನ್ನು ಇಟ್ಕೊಂಡು ನಮ್ಮ ಬಾಡಿ ಪ್ರೋಟೀನ್ಗಳನ್ನು ಸಿಂಥಸಿಸ್ ಮಾಡುತ್ತೆ. ಸೊ ಬೇಸ್ಡ್ ಆನ್ ದ್ಯಾಟ್ ಕ್ಯಾರೆಕ್ಟರ್ ವಿ ಹ್ಯಾವ್ ಎಸೆನ್ಷಿಯಲ್ ಆ್ಯಂಡ್ ನಾನ್ ಎಸೆನ್ಷಿಯಲ್ ಅಮೈನೋ ಆ್ಯಸಿಡ್ಸ್. ನಾನ್ ಎಸೆನ್ಷಿಯಲ್ ಅಂತಂದರೆ ಏನು? ಅವಶ್ಯಕತೆ ಇರದೇ ಇರುವಂತಹ ಅಮೈನೋ ಆ್ಯಸಿಡ್. ಅವಶ್ಯಕತೆ ಇರದೇ ಇರೋದಂತಂದರೆ ಬಾಡಿಗೆ ಬೇಡ ಅಂತಲ್ಲ, ನಮ್ಮ ಬಾಡಿ ಒಳಗಡೆ ಅವು ಆಲ್ರೆಡಿ ಪ್ರೊಡ್ಯೂಸ್ ಆಗ್ತಾ ಇದ್ದಾವೆ. ಸೊ ನಮ್ಮ ಡೈಟ್ನಲ್ಲಿ ಅವು ಎಸೆನ್ಷಿಯಲ್ ಇರಲಿಕ್ಕೆ ಸಾಧ್ಯ ಇಲ್ಲ, ಅಂದರೆ ನಮ್ಮ ಡೈಟ್ ಒಳಗಡೆ ಅವನ್ನ ತಗೊಳ್ಳುವಂತಹ ಅನಿವಾರ್ಯತೆ ಇಲ್ಲ. ಸೊ ವಾಟ್ ಆರ್ ದೀಸ್ ನಾನ್ ಎಸೆನ್ಷಿಯಲ್ ಅಮೈನೋ ಆ್ಯಸಿಡ್ಸ್? ದ ಅಮೈನೋ ಆ್ಯಸಿಡ್ಸ್ ವಿಚ್ ಅವರ್ body can synthesis ಅಥವಾ the cell can synthesis. Okay, such type of amino acids we call it as non-essential amino acids. So non-essential amino acids need not to be the part of our diet, right? For example, glutamic acid, then aspartic acid. ಜಸ್ಟ್ ಇಲ್ಲಿ ಆ್ಯಸಿಡಿಕ್ ಬರ್ದಿದ್ವಲ್ಲ, ಅವನ್ನೇ ನೀವು ನೆನ್ಪಿಟ್ಕೋಬೋದು. ಇನ್ನೂ ಕೆಲವೊಂದು ಡಿಫ್ರೆಂಟ್ ಇದ್ದಾವೆ, ಬಟ್ ಈಸಿ ಟು ರಿಮೆಂಬರ್. ಐ ಹ್ಯಾವ್ ಗಿವನ್ ಓನ್ಲಿ 2. ನಾವು ಕಮಿಂಗ್ ಟು ದಿಸ್ ವೆರಿ ವೆರಿ ಇಂಪಾರ್ಟೆಂಟ್, ಎಸೆನ್ಷಿಯಲ್ ಅಮೈನೋ ಆ್ಯಸಿಡ್. ಸೊ ನಮ್ಮ ಬಾಡಿ ಯಾವ ಅಮೈನೋ ಆ್ಯಸಿಡ್ಸನ್ನು ಪ್ರೊಡ್ಯೂಸ್ ಮಾಡ್ತಾ ಇಲ್ವೋ ಅವನ್ನ ನಾವು ಡಯಟ್ ಮೂಲಕ ತಗೋಬೇಕು. ದ ಅಮೈನೋ ಆ್ಯಸಿಡ್ಸ್ ವಿಚ್ ಆರ್ ಟೇಕನ್ ಇನ್ ದ diet, taken through diet, we call them as a essential. Yake taken through diet? Because our body can't produce those amino acids, but those amino acids are very much needed for our body functioning. Example, essential amino acids, example leucine, isoleucine, isoleucine, then you can, just a minute, you can remember valine, then lysine, etc. So just to quote few of them, you have to remember. So classification of amino acids: neutral, acidic, basic, then aromatic.
ಎಸೆನ್ಷಿಯಲ್ ಆ್ಯಂಡ್ ನಾನ್ ಎಸೆನ್ಷಿಯಲ್. ಎಸೆನ್ಷಿಯಲ್ ಅಂತಂದರೆ ಯಾಕೆ ಎಸೆನ್ಷಿಯಲ್, ಯಾಕಂದರೆ ಅವು ನಮ್ಮ ಊಟದಲ್ಲಿ ಇರಲೇಬೇಕು. ಸೊ ವಿಚ್ ಆರ್ ದ ಫುಡ್ ದ್ಯಾಟ್ ಕಂಟೈನ್ಸ್ ದಿಸ್ ಎಸೆನ್ಷಿಯಲ್ ಅಮೈನೋ ಆ್ಯಸಿಡ್, ಎಸ್ಪೆಷಲಿ ದ ಪೌಲ್ಟ್ರಿ ಪ್ರಾಡಕ್ಟ್ಸ್ ಅಂದರೆ ಮಿಲ್ಕ್ ಆಗ್ಬೋದು, ಪನೀರ್ ಆಗ್ಬೋದು, ಚೀಸ್ ಆಗ್ಬೋದು, ಇವೆಲ್ಲದರಲ್ಲಿ ನಮಗೆ ಈ ಎಸೆನ್ಷಿಯಲ್ ಅಮೈನೋ ಆ್ಯಸಿಡ್ಸು ಸಿಗ್ತವೆ. ಇವನ್ ಇನ್ ಕೇಸ್ ಆಫ್ ಲೆಗ್ಯೂಮ್ಸ್ ಆ್ಯಂಡ್ ಬೀನ್ಸ್ ಆಲ್ಸೋ ವಿಲ್ ಗೆಟ್ ದ essential amino acids. What are these non-essential? The amino acids which our body is synthesizing, they we call them as non-essential amino acid, right? So you can take the screenshot. Just you have to remember the name and few examples. So in this video we have studied amino acid structure, substituted methane, then nature of amino acid. Nature of amino acid ನಲ್ಲಿ ಅವು ನ್ಯೂಟ್ರಲ್ ಮೀಡಿಯಮ್ದಲ್ಲಿ ಹೆಂಗೆ ಬಿಹೇವ್ ಮಾಡ್ತವೆ, ಅಸಿಡಿಕ್ನಲ್ಲಿ ಹೆಂಗೆ ಬಿಹೇವ್ ಮಾಡ್ತವೆ, ಮತ್ತು ಬೇಸ್ನಲ್ಲಿ ಹೆಂಗೆ ಬಿಹೇವ್ ಮಾಡ್ತವೆ. ಜ್ವಿಟ್ರೋಯಾನ್ ಕಾನ್ಸೆಪ್ಟ್, ಸಿ 4 ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಆರ್ ಇಂಪಾರ್ಟೆಂಟ್ ಹಿಯರ್. ಅಲ್ಫಾ ಕಾರ್ಬನ್ ಅಂದರೆ ಏನು, ಕೈರಲ್ ಕಾರ್ಬನ್ ಅಂದರೆ ಏನು, ಆಂಫೋಟೆರಿಕ್ ನೇಚರ್ ಅಂದರೆ ಏನು, ಮತ್ತು ಜ್ವಿಟರ್ ಅಯಾನ್ ಅಂದರೆ ಏನು. ಈ 4 ಕ್ಯಾರೆಕ್ಟರ್ನ ನೆನ್ಪಿಟ್ಕೊಳ್ಳೇಬೇಕು. ದೆನ್ ವಿ ಹ್ಯಾವ್ ಸ್ಟಡಿಡ್ ಫ್ಯೂ ಎಕ್ಸಾಂಪಲ್ಸ್ ವಿತ್ ಎ ಸ್ಟ್ರಕ್ಚರ್ ಆ್ಯಂಡ್ ಡಿಫ್ರೆಂಟ್ ಟೈಪ್ಸ್ ಆಫ್ ಅಮೈನೋ ಆಸಿಡ್. ನೆಕ್ಸ್ಟ್ ವಿಡಿಯೋ ವೆರಿ ಇಂಪಾರ್ಟೆಂಟ್, ದ ಸ್ಟ್ರಕ್ಚರ್ ಆಫ್ ಪ್ರೋಟೀನ್ಸ್. ಅಮೈನೋ ಆಸಿಡ್ಸನ್ನು ಇಟ್ಕೊಂಡು ಹೆಂಗೆ ಪ್ರೋಟೀನ್ಸ್ ಪ್ರೊಡ್ಯೂಸ್ ಆಗ್ತಾ ಇದ್ದಾವೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಕಲಿಯೋಣ. ಟಿಲ್ ದೆನ್ ಪ್ರಾಕ್ಟೀಸ್ ದ ಸ್ಟ್ರಕ್ಚರ್ಸ್ ಆಫ್ ಆಲ್ ದೋಸ್ 6 ಅಮೈನೋ ಆಸಿಡ್ಸ್. ವಿಲ್ ಮೀಟ್ ಅಗೈನ್ ಇನ್ ದ ನೆಕ್ಸ್ಟ್ ವಿಡಿಯೋ. ಟಿಲ್ ದೆನ್ ಸ್ಟೇ ಹೋಮ್, ಸ್ಟೇ ಸೇಫ್. ಥ್ಯಾಂಕ್ ಯು ಫಾರ್ ವಾಚಿಂಗ್.